ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗೋಲ್ಡು ₹70 ಎಗರಿದೆ. 13,220 ರೂಪಾಯಿ. 24 ಕ್ಯಾರೆಟ್ ಗೋಲ್ಡು 14,422, ₹70,000 ಏರಿದೆ. ಬೆಳ್ಳಿ ₹240 ಹೋಗಿದೆ. 2,20,000 ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ. ಬೆಳ್ಳಿ ಹತ್ರ ಹೋದ್ರಿ ಅಂತಂದ್ರೆ ಸಿಕ್ಕಾಕೋತೀರಾ. ಗೋಲ್ಡು $4,046 ಅಲ್ಲಿದೆ. ರೂಪಾಯಿಗೂ ಡಾಲರ್ಗೂ ನೋಡ್ಬೇಕು. ರೂಪಾಯಿ ಇಳಿತಾನೆ ಇದೆ. 96.35, 96.40 ಹತ್ರ ಇದೆ. ನಾವು $100 ಬಿಲಿಯನ್ ಅಂತ ಮೇಲೆ ಶಾರ್ಟ್ ಹೊಡೆದಿಟ್ಟಿದ್ದೀವಿ. ಅದರಿಂದ ವೀಕ್ ಆಗಿದೆ. ಒಂದಿನ ಏನಾದ್ರು ಚೆನ್ನಾಗಿ ಹೊಡೆದ್ರು ಅಂತಂದ್ರೆ ಅಮೆರಿಕಾದಲ್ಲಿ ಈಗ ರೂಪಾಯಿ 97ಗೆ ಹೋಗೋದಕ್ಕೆ ಸಾಧ್ಯತೆಗಳು ಇದೆ. ಕಚ್ಚಾ ತೈಲ $88 ಹತ್ರ ಇದೆ. 90ರಿಂದ $2 ಇಳಿದಿದೆ. ಇಂಡಿಯಾ ಕ್ರೂಡ್ ಅಂತ ಅನ್ನೋದು ಸ್ವಲ್ಪ ಜಾಸ್ತಿ. ಪ್ರೆಷರು ತುಂಬಾ ಜಾಸ್ತಿ ಆಗಿರುತ್ತೆ. ಟ್ರೇಡ್ ಡೆಫಿಸಿಟ್, ಕರೆಂಟ್ ಅಕೌಂಟ್ ಡೆಫಿಸಿಟ್ ಪ್ರಾಬ್ಲಮ್ ಅಲ್ಲಿ ಬರುತ್ತೆ. ಅದರಿಂದ ರೂಪಾಯಿ ಪ್ರೆಷರ್ ಅಲ್ಲೇ ಇರುತ್ತೆ. ಇದರಿಂದ ಇವತ್ತು ನಿಫ್ಟಿ 50 ಪಾಯಿಂಟ್ ವರೆಗೂ ಏಟು, 46 ಪಾಯಿಂಟ್ 47 ಪಾಯಿಂಟ್ ಏನೋ ಏಟು. ಬ್ಯಾಂಕ್ ನಿಫ್ಟಿ 110 ಪಾಯಿಂಟ್ ಏಟು, ಇಟಲ್ಲೂ 0.3 ಏರಿದೆ. ಐತಿ ಹಂಗೆ ಬಾಟಮ್ ಅನ್ನೇ ನಿಂತಿದೆ 0.2. FMCG 0.2, ಆಟೋ 0.1, ಫಾರ್ಮಾ -0.1. ಇದೇನೆ ಇವತ್ತಿನ ಸುದ್ದಿ. ಇವತ್ತು ನಮ್ಗೆ ಶುಭ ಸುದ್ದಿ. ಮಣಪ್ಪುರಂ 5% ವರೆಗೂ ಗಿಲ್ಲಿ ತರ ಎಗರಿದೆ. ಬೀಳತ್ತೆ ಅಂತ ತುಂಬಾ ಜನ ಅನ್ಕೊಂಡ್ರು. ಆದ್ರೆ ಹಂಗೆ ಗಟ್ಟಿಯಾಗಿ ನಿಂತಿದೆ. ಮಣಪ್ಪುರಂ ಭವಿಷ್ಯದಲ್ಲಿ ಸೂಪರ್ ಆಗಿ ಮಾಡುತ್ತೆ. ಯಾಕೆಂತಂದ್ರೆ 55% ಇದ್ದಂತ ಗೋಲ್ಡ್ ಲೋನ್ 85% ಆಗೋಗಿದೆ. ಮತ್ತು 96% ಗೋಲ್ಡ್ ಲೋನ್. ಇದು 96% ಗೋಲ್ಡ್ ಲೋನ್ 3 ಕ್ವಾರ್ಟರ್ ಅಲ್ಲಿ ಹೋಗುತ್ತೆ. 3 ಕ್ವಾರ್ಟರ್ ಅಲ್ಲಿ ಗೋಲ್ಡ್ ಲೋನ್ 96% ಹತ್ರ ಹೋಯ್ತು ಅಂತಂದ್ರೆ ನ ವ್ಯಾಲ್ಯೂಯೇಷನ್ಸ್ ಇದಕ್ಕೆ ಕೂಡ ಬರುತ್ತೆ. ಚಿಕ್ಕ ಅಪ್ಸೈಡ್ ಇರೋದಕ್ಕೆ ಸಾಧ್ಯತೆಗಳು ಇದೆ. ಸಂಗಮೇಲು 1% ಗಿಂತ ಮೇಲೆ ಏರಿದೆ. ಇಂಡಸ್ಇಂಡ್ ಬ್ಯಾಂಕ್ 2.5% ಏರಿದೆ. ಟೆಕ್ ಮಹೀಂದ್ರಾ 0.06%, ಟಾಟಾ ಮೋಟಾರ್ ಕಮರ್ಷಿಯಲ್ 0.8%, ಮುತ್ತೂಟ್ ಫೈನಾನ್ಸ್ 3.27, ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ 1.17, ನಿಯರ್ಲಿ 1.2% ಪ್ಲಸ್ ಅಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಕ್ಲೋಸ್ ಆಗಿದೆ. ಗೋಲ್ಡ್ಮನ್ ಸಾಕ್ಸ್ ಏನ್ ಹೇಳ್ತಾರೆ ಅಂತಂದ್ರೆ ಓಮಸ್ ನ ಹಿಂಗೆ ನೆನ್ಸೆ ಇಟ್ಟಿದ್ರು ಅಂತಂದ್ರೆ $100 $120 ವರ್ಗೂ ಹೋಗುತ್ತೆ. ಆದ್ರೆ ಯಾವಾಗ $120 ಹೋಗುತ್ತೆ ಅಂತಂದ್ರೆ Q4 2026 ಅಲ್ಲಿವರೆಗೆಲ್ಲ ಹೋಗೋದಿಲ್ಲ. ಆದ್ರೆ ಈಗ ಸದ್ಯಕ್ಕೆ $80 ಕ್ಲಿಯರ್ ಆಗಿ ನಡೆಯುತ್ತೆ. ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ವರೆಗೂ $80 ಪಡೆಯುತ್ತೆ. $85 ವರೆಗೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಊರಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಇರುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಂತ ನಾನು ಕೂಡ ರೈಟ್. ಯಾಕೆಂತಂದ್ರೆ ಅಮೆರಿಕ ಯುದ್ಧನ ಶುರು ಮಾಡಿದ್ದಾರೆ. ಯುದ್ಧ ಶುರು ಮಾಡಿದ್ದನ್ನ ಹೇಗೆ ಮುಗಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇರಾನ್ ಕೂಡ ಸರೆಂಡರ್ ಆಗ್ತಾ ಇಲ್ಲ. ರೆಜಿಮ್ ಚೇಂಜ್ ಬರೋ ತರ ನಮ್ಗೆ ಕಾಣ್ತಾ ಇಲ್ಲ. ಅಮೆರಿಕ ಜಂಪ್ ಮಾಡೋದಕ್ಕೆ ಕೂಡ ರೆಡಿ ಇಲ್ಲ. ಅದರಿಂದ ಈ ಯುದ್ಧ ಹಿಂಗೆ ಮುಂದುವರಿಯುತ್ತೆ ಅಂತ ಅವರು ಅನ್ಕೋತಾ ಇದ್ದಾರೆ. AMD ಶಾರ್ಟ್ಸ್ 5% ಎಗರಿದೆ. ಯಾಕೆಂತಂದ್ರೆ ಮೈಕ್ರೋಸಾಫ್ಟ್ ನ ಒಂದು ಪಾರ್ಟ್ನರ್ಶಿಪ್ ನ ಸೈನ್ ಮಾಡಿದ್ದಾರೆ. ಇದೆಲ್ಲ ಹವಾಬಾಜಿ. ಯಾಕೆಂತಂದ್ರೆ ಹೇಗೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಅನ್ನೋದು ಅಂದ್ರೆ ಈಗಿನವರೆಗೂ ಏನಂತಂದ್ರೆ ನನಗೆ ಗೊತ್ತಿರೋವರೆಗೂ ಪ್ರಾಬ್ಲಮ್ ಇಲ್ಲೇ ನಮ್ಮ ಹತ್ರ ಜಾಗ ಇಲ್ಲ, ಜಾಗ ಜಾಸ್ತಿ ಇದೆ, ಯಾರು ಬೇಕಾದ್ರೂ ಬಾಡಿಗೆಗೆ ತಗೋಬಹುದು ಅಂತ ಇವರು ಮೆಟಾ ಹೇಳ್ತಾ ಇದ್ದಾರೆ. ಅದರಿಂದ ಇದು ಒಂದು ಟೆಂಪರರಿ ಇದೆ. ಮೈಕ್ರೋಸಾಫ್ಟ್ GPU CPU ನೆಟ್ವರ್ಕಿಂಗ್ ಸಾಫ್ಟ್ವೇರ್ ನೆಕ್ಸ್ಟ್ ಜನರೇಷನ್ ವರ್ಕ್ಲೋಡ್ ಇದಕ್ಕೆಲ್ಲ AMD ಹತ್ರ ತಗೊಳ್ಳಲಿದ್ದೇವಿ ಅಂತ ಹೇಳ್ತಾ ಇದ್ದಾರೆ. US ಏನ್ ಹೇಳ್ತಾರೆ ಅಂತಂದ್ರೆ ಕೆನಡಾ ನಾವ್ ಹೇಳ್ದಂತ ಮಾತನ್ನ ಕೇಳಿಲ್ಲ, 50% ಟ್ಯಾರಿಫ್ ನ ಏರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೆನಡಾ ಸುಮ್ಮನೆ ಇರೋದಿಲ್ಲ, ಅವನು ಕೂಡ ಟ್ಯಾರಿಫ್ ನ ಏರಿಸ್ತಾನೆ. ಕೆನಡಾದಿಂದ ಆಯಿಲ್, ಕಚ್ಚಾ ತೈಲ ಪೈಪ್ಲೈನ್ ಮುಖಾಂತರ ಅಮೆರಿಕಾಗೆ ಬರ್ತಾ ಇದೆ. ಅದು ಕೂಡ ಪ್ರಾಬ್ಲಮ್ ಅಲ್ಲೇ ಹೋಗಿ ಮುಗಿಯುತ್ತೆ. ನಮಗೆ ಟೈಮ್ ಸರಿ ಇಲ್ಲ. ಆಗಸ್ಟ್ 19 ಇಂದ ಇದು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಸ್ಮಿ ಅಂದ್ರೆ ಈ ಸೌತ್ ಕೊರಿಯಾದ ಇಂಡೆಕ್ಸ್ 4% ಏರಿದೆ. ಈ 4% ಏರಿರೋದ್ರ ಬಗ್ಗೆ ಸಂತೋಷ ಪಡಬೇಡಿ. ಯಾಕೆ ಅಂತಂದ್ರೆ 35% ಇಳಿದು ಬಿಟ್ರು, ಅದಾದ್ಮೇಲೆ 4% ಏರಿದೆ. ಇವತ್ತು ಕೂಡ ಅದು 30% ಬಿಲೋ ದಿ ಆಲ್ ಟೈಮ್ ಪೀಕ್ ಆಗಿದೆ. ಸ್ಯಾಮ್ಸಂಗು, SK ಹೈನಿಕ್ಸ್ ಹಿಂದೆ ಎಲ್ಲ ಹೋಗ್ಬೇಡಿ. ಅದು ಈಗ ಸದ್ಯಕ್ಕೆ ಈ ಜೂಜಾಟ ಆಡೋ ರೀತಿ. 1.5 ವರ್ಷಕ್ಕೆ ಮುಂಚೆ ತಗೊಂಡಿದ್ರಿ ಅಂತ ಅಂದ್ರೆ ಅದು ಒಳ್ಳೆ ವಿಷಯ. ಡಿಮ್ಯಾಂಡ್ ಭಯಂಕರವಾಗಿ ಏರ್ತಾ ಇದೆ ಇಂಡಿಯಾದಲ್ಲಿ. ಜನರ ಹತ್ರ ದುಡ್ಡಿಲ್ಲ. 20 ಲಕ್ಷ ಕೋಟಿ ಟ್ರಾನ್ಸ್ ಯೂನಿಯನ್ ಸಿವಿಲ್ ಹೇಳ್ತಾ ಇದ್ದಾರೆ. ಗೋಲ್ಡ್ ಲೋನ್ ಅಲ್ಲಿ ಜನರು 20 ಲಕ್ಷ ಕೋಟಿ ತಗೊಂಡಿದ್ದಾರೆ ಅಂತ. ಈ 20 ಲಕ್ಷ ಕೋಟಿನ ಜನರಿಂದ ಕಟ್ಟೋದಕ್ಕೆ ಆಗಿಲ್ಲ ಅಂತಂದ್ರೆ ಅದನ್ನ ಹಂಗೆ ಡಮಾರ್ ಅಂತ ಮಾರ್ಬಿಡ್ತಾರೆ. ಆಮೇಲೆ ಒಬ್ರು 8 ಗಂಟೆಗೆ ಬಂದು ಗೋಲ್ಡ್ ಜನರಾಗೆ ಮಾರ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂತ.
ಬಟ್ ಇದುವರೆಗೂ ಡಿಫಾಲ್ಟ್ ರೇಟು ತುಂಬ ಲೋ ಆಗಿದೆ. ಸೊ ಅದು ನಮಗೆ ಒಂದು ರಿಲೀಫು. ಈ ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್ಸು ಆ್ಯಂಡ್ ವೈಸಾಕಲ್ಲೂ ಪೂನಾದಲ್ಲೂ ಅಕ್ವೈರ್ ಮಾಡಿದ್ದಾರೆ. ಕಂಪನಿಗೆ ಡೇಟಾ ಫೆಸಿಲಿಟಿಗೆ ಈಸ್ ಗೆಸ್ ವಾಂಟೆಡ್ ಟು ಲೆಟರ್ಸ್ ಆಫ್ ಇಂಟೆಂಟ್ ಅದಕ್ಕೆ ಸಹಿ ಹಾಕೋದಾಗಿದ್ದಾರೆ. ಆ ಕೊಲಾಬ್ರೇಷನ್ ವಿತ್ ಓಪನ್ ಅದನ್ನ ಯಾರೆಲ್ಲ ಮಾಡ್ತಾರೆ ಅಂತಂದ್ರೆ, ಸೊ ಇದನ್ನ ಈ ಗೂಗಲ್ ಅದಾನಿ, ರಿಲಯನ್ಸ್ ಮೆಟಾ ಈ ತರ ಒಂದು ಟೈಪ್ ಆಫ್ ಅಗ್ರಿಮೆಂಟ್ ಆಗಿರುತ್ತೆ. ಐಪಡ್ ವಾಲ್ಟ್ ಅನ್ನುವಂಥ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸಾವಯವ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿ ಎಫ್ ಎಸ್ ಎ, ಹೆಲ್ತ್ ಕೇರ್, ಟೆಲಿಕಾಮ್, ಈ ರೀತಿಯಾದಂಥ ಕಡೆಗಳೆಲ್ಲ ಇವಾಗ ಮಾಡ್ತಾರೆ. ಸೊ ಬೇರೆಯವ್ರಿಗೆಲ್ಲ ಇದರಲ್ಲಿ ಎಕ್ಸ್ಪರ್ಟೈಸ್ ಅನ್ನೋದಿಲ್ಲ. ಎಸ್ ಕೆ ಇದೆಲ್ಲ ಎಕ್ಸ್ಪರ್ಟೈಸ್ ಇದೆ. ನಿಮಗೆ ಗೊತ್ತು, ಯು ಪಿ ಐ ಟೈಮಲ್ಲಿ 4 ಫಾರ್ಮರ್ ಇದಕ್ಕೆ ಲೈಸೆನ್ಸ್ ಕೊಟ್ಟಾಗ ಆ ಒಂದು ಪವರ್ ಪ್ಲಾಂಟ್ ಲೈಸೆನ್ಸ್ಗೆ ಈ ಟಾಟಾಗೆ ಮುಂದ್ರಾದಲ್ಲಿ ಅದನ್ನ ಅವ್ರು ಮಾಡಿದ್ರು. ಮಿಕ್ಕಿದ 3 ರಿಲಯನ್ಸ್ ಹೋಯ್ತು. ರಿಲಯನ್ಸ್ ಇಂದ ಕಟ್ಟೋದಕ್ಕೂ ಆಗಲಿಲ್ಲ. ಅದರಿಂದ ಅದನ್ನ ಕಟ್ಟಿ ಮುಗಿಸಿ ಯಾರಿಂದ ಮಾಡೋದಕ್ಕಾಗುತ್ತೆ ಅಂತ ನೋಡೋವರೆಗೂ ಅಳ್ಮೆಯಿಂದ ಇರಬೇಕಾಗುತ್ತೆ. ಟಾಟಾ ಸ್ಟೀಲು ಜಾರ್ಖಂಡ್ ಅಲ್ಲಿ 10,000 ಕೋಟಿ ಇನ್ವೆಸ್ಟ್ ಮಾಡಿ ಗ್ರೀನ್ ಸ್ಟೀಲ್ ಕೆಪಾಸಿಟಿ. ಕೂಡಲೇ ನೀವು ಜಾರ್ಖಂಡ್ ಅಂತ ಅನ್ಕೊಂಡು ಯಾಮಾರ್ಗಳ್ಬೇಡಿ. ಜಾರ್ಖಂಡ್ ಅವರ ಓಲ್ಡೆಸ್ಟ್ ಬ್ಯಾಟ್ ಜಮ್ಶೆಡ್ಪುರ ಜಾರ್ಖಂಡಲ್ಲೇ ಇದೆ. 2028 ಒಳಗೆ ಜಾರ್ಖಂಡಲ್ಲಿ 10,000 ಕೋಟಿ ಇಳಿಸಲಿದ್ದಾರೆ. ಅಂದ್ರೆ ಬೇಸಿಕ್ಲಿ ಜಮ್ಶೆಡ್ಪುರಲ್ಲಿ ಈ ಆರ್ಟಿಕಲ್ಲು ಜಮ್ಶೆಡ್ಪುರ ಅಂತ ಹೆಸರನ್ನ ಹೇಳಿಲ್ಲ, ಬಟ್ ಬೇಸಿಕ್ಲಿ ಇದು ಜಮ್ಶೆಡ್ಪುರನೇ. ಟಾಟಾ ಸ್ಟೀಲ್ ಮೇಕಿಂಗ್ ಕೆಪಾಸಿಟಿನ ಇಂಡಿಯಾದಲ್ಲಿ 27 ಮಿಲಿಯನ್ ನಿಂದ 40 ಮಿಲಿಯನ್ ಟನ್ಗಳಾಗಿ ತಗೊಂಡು ಹೋಗಲಿದ್ದಾರೆ ಅನ್ನೋದ್ರಲ್ಲಿ ಅವರು ಸ್ಪಷ್ಟವಾಗಿದ್ದಾರೆ. ಟಾಟಾ ಮೋಟಾರ್ಸ್ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಗಾಡಿನ Q3 ಆಫ್ 2026 ಅಂದ್ರೆ ಈ ವರ್ಷದ 3ನೇ ಕ್ವಾರ್ಟರ್, ಮುಂದಿನ ಕ್ವಾರ್ಟರ್ ಅಲ್ಲಿ ಆಸ್ಪ್ಲೇನ್ ಅಂತ ಹೆಸರಲ್ಲಿ ಆಫ್ರಿಕಾದಲ್ಲಿ ಲಾಂಚ್ ಮಾಡಲಿದ್ದಾರೆ. ಆಫ್ರಿಕಾದಲ್ಲಿ ಇದರ ಮುಖಾಂತರ ಬೇರೆ ಕಂಟ್ರಿಗಳಿಗೆಲ್ಲ ಎಕ್ಸ್ಪಾಂಡ್ ಮಾಡಲಿದ್ದಾರೆ. ಇದು 5ನೇ ಗಾಡಿ ಟಾಟಾದಲ್ಲಿ ಇಳಿಸಿದ್ದಾರೆ. ಇಂಡಿಯನ್ ಹೋಟೆಲ್ಸ್ ಅಂದ್ರೆ ಈ ತಾಜ್‌ದ ಗ್ರೂಪು. ನಾನು ಫಸ್ಟ್ ಟೈಮ್ ನಂದು ಈ ಮೆಡ್ರಾಸಲ್ಲಿ ಯಲಗಂಪಾಕಂ ಪಕ್ಕದಲ್ಲಿ ಇರುವಂತ ಅದಕ್ಕೆ ಅವರ ಓಲ್ಡ್ ಪಾರ್ಟ್ನರ್‌ಶಿಪ್ ಇದೆ. ಅಲ್ಲಿ ಒಂದು ಹೋಟೆಲ್‌ನ ಕೂಡ ಕಟ್ಟಿದ್ದಾರೆ. ಇವ್ರ ಜೊತೆ ಸೇರಿ ಫ್ರೀ ಆಫ್ ಲೈಫ್ ಬುಟಿಕ್ ಹೋಟೆಲ್ ಚೆಟ್ಟಿನಾಡಲ್ಲಿ ತೆಗೆದಿದ್ದಾರೆ. ಇದ್ರ ಜೊತೆ ತಮಿಳುನಾಡಲ್ಲಿ ಅವ್ರ ಹತ್ರ 33 ಹೋಟೆಲ್ ಇದೆ. ಮುಕ್ಕಾಲು ಭಾಗದಷ್ಟು ಹೋಟೆಲ್ ಚೆನ್ನೈ ಸುತ್ತಮುತ್ತಾನೇ ಇದೆ. ವಿಜಯ್ ಸಿಂಗ್ ಅಂತ ಒಬ್ರು ಫ್ಯೂಚರ್ ರತನ್ ಟಾಟಾ ಟ್ರಸ್ಟ್ ಅಲ್ಲಿ ಇದ್ದಂಥವ್ರು ಗೌರವ್ ಡಿಸ್ಟ್ರಿಬ್ಯೂಟ್ ಅಲ್ಲಿ ಅವರು ಆ ಜಾಗದ ಖಾಲಿ ಮಾಡ್ಬಿಡ್ತಾರೆ ಅಂತ ಅನ್ಕೋತಾ ಇದ್ದಾರೆ. ಇದು August 14ಗೆ ಅವರ ಟರ್ಮ್ ಮುಗೀತಾ ಇದೆ. ಇದರಿಂದ ತುಂಬಾ ಇಂಪ್ಯಾಕ್ಟ್ ಇರುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಾನ್ ಹೇಳೋದೇನು ಅಂತಂದ್ರೆ ಇಂಪ್ಯಾಕ್ಟ್ ಇರೋದಿಲ್ಲ. ಬಟ್ ಕೊನೆಯದಾಗಿ ನಾವೇನು ಒಪ್ಕೋಬೇಕು ಅಂತಂದ್ರೆ, ರತನ್ ಟಾಟಾ ನಮ್ಗೆ ತುಂಬಾ ಹಿಡ್ಸಿರ್ಬೋದು. ಆದ್ರೆ ರತನ್ ಟಾಟಾ ಹೋಗ್ಬಿಟ್ಟು ತಮ್ಮ ಬಂದ್ಬಿಟ್ರು. ತಮ್ಮ ಅಂದ್ರೆ ಎಂಪೈರ್ ಅಂತ ಹೇಳಿ ಆಳ್ಬೇಕು ಅನ್ನೋದು ಬಿಟ್ರೆ, ಹಳೆಯ ಎಂಪೈರ್ ಅನ್ಕೊಂಡು ನಾವು ಧ್ವಜಾನ ಹಿಡಿದು ಕಳಿಸ್ಬಿಡ್ತಾರೆ. ಅದಾದ್ಮೇಲೆ ಶಪೋನ್ಜಿ ಪಾಲನ್ಜಿ ಮಿಸ್ತ್ರಿ ಟಾಟಾದ ಶೇರ್ನ ಇಟ್ಕೊಂಡು 15,100 ಕ್ರೋರ್ಸ್ನ ತಗೊಂಡಿದ್ದಾರೆ. ಇದು ಹೆವಿ ಲೋನ್ ಅಲ್ಲಿ ಹಾಕಿ ತಗೊಂಡಿದ್ದಾರೆ. ಕಂಪನಿ ಈ ಲೋನ್ ನ ಕಟ್ಟುತ್ತಾ ಅಂತ ಅನ್ನೋದು ನನಗೆ ತುಂಬಾನೇ ಸಂದೇಹ. ಈ ಐಟಿಸಿ ಎಫ್ಎಂಸಿಜಿ ಟೋಟಲ್ ಬಿಸ್ನೆಸ್ 24,710 ಕೋಟಿ ಇದೆ. ಅದರಲ್ಲಿ ಬರೀ ಫುಡ್ ಬಿಸ್ನೆಸ್ ಮಾತ್ರನೇ 20,000 ಕೋಟಿ. ಈ ಫುಡ್ ಬಿಸ್ನೆಸ್ ಅಲ್ಲಿ ಪ್ರೀಮಿಯಂ ಜಾಕೆಟ್, ಪ್ರೀಮಿಯಮೈಸೇಷನ್, ಅಕ್ವಿಸಿಷನ್ ಅಂಡ್ ಡಿಜಿಟಲ್ ಎಕ್ಸ್ಪಾನ್ಷನ್ ಮುಖಾಂತರ ನಡೀತಾರೆ. ಮತ್ತೆ ಬ್ರಿಟಾನಿಯಾ ಲೋಕಲ್ ರೀಜನಲ್ ಸ್ಟ್ರಾಟಜಿನ ಸ್ಟ್ರೆಂಥನ್ ಮಾಡಿ ಲೋಕಲ್ ಫ್ರಿಗ್ರೆನ್ಸ್ ಫೌಂಡ್ ಮಾಡೋದಕ್ಕೆ ಹಲವು ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಬ್ರಿಟಾನಿಯಾ ಹೇಳ್ತಾ ಇದ್ದಾರೆ. ಸೊ ಬ್ರಿಟಾನಿಯಾ ತುಂಬಾ ಕಾಸ್ಟ್ಲಿ, ತುಂಬಾ ಹೈ ವ್ಯಾಲ್ಯೂಯೇಷನ್ ಕೊಡೋದ್ರಿಂದ ವರ್ಲ್ಪೂಲ್, LG, ಹ್ಯುಂಡೈ ಇವರೆಲ್ಲ ಶೇರ್ಸ್ನ ನಮ್ಮ ತಲೆಗೆ ಕಟ್ಬಿಟ್ಟು ಅಕ್ಕಿ ದುಡ್ಡನ್ನ ತೆಗೆದ್ಬಿಟ್ಟು ಫ್ಯಾಕ್ಟರಿನಲ್ಲಿ 75% ಇಟ್ಕೊಂಡು ಜಾಲಿಯಾಗಿದ್ದಾರೆ. ಇದನ್ನ ನೋಡುವಾಗ ಕೋಕಾಕೋಲಾಗೆ ಕೂಡ ತುಂಬಾ ಇವರೆಲ್ಲ ದುಡ್ಡನ್ನ ಇಟ್ಕೊಂಡು ಹೋಗ್ತಾ ಇದಾರಲ್ಲೋ, ನಾವ್ ಯಾವಾಗ್ಲೂ ದುಡ್ಡನ್ನ ಇಟ್ಕೊಂಡು ಹೋಗೋದು ಅಂತ ಹೇಳಿ ಕೋಕಾಕೋಲಾ ಕೂಡ ಒಬ್ಬ ಬ್ಯಾಂಕರ್ನ ರೆಡಿ ಮಾಡಿದ್ದಾರೆ. ಇಂಡಿಯನ್ ಬಾಟ್ಲಿಂಗ್ ಕಂಪನಿಗೆ ಒಂದು IPO ನ ಹಾಕಿ ದುಡ್ಡನ್ನ ಹಂಗೆ ಬಾಚ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. 2027 ಅಲ್ಲಿ IPO ಬರುತ್ತೆ ಅಂತ ಎದುರು ನೋಡ್ಬೋದು. ಸೌತ್ ಬ್ಯಾಂಕ್ ಫಾಸ್ಟ್ ಗ್ರೋ ಆಗುತ್ತೆ ಅಂತ PR ಶೇಷಾದ್ರಿ ಹೇಳ್ತಾ ಇದ್ದಾರೆ. ಮುಂದೆ ಬಂದಂತವ್ರು ಒಳ್ಳೆಯವರು, ತುಂಬಾ ಒಳ್ಳೆಯವರು, ಸೂಪರ್ ಆಗಿ ಮಾಡ್ತಾರೆ, ನಾನ್ ಬ್ಯಾಟ್ ನ ನಡೆಸಿದಕ್ಕಿಂತ ಬೆಟರ್ ಆಗಿ ಅವರು ಗಳಿಸ್ತಾರೆ ಅಂತ ಅವ್ರಿಗೆ ಅವ್ರನ್ನ ಹೊಡಿ ಬರೀ 50 ಬಿಲಿಯನ್ ಏನೋ ಮಾಡ್ತೀವಿ ನಾವಾದ್ರೆ 2 to 3% ಅನ್ನೋದು ಅದರ್ ಇಂಡಸ್ಟ್ರಿ ಗ್ರೋ ಆಗುತ್ತೆ. ನಾವು ದೊಡ್ಡದಾಗಿ ಲೋನ್ ಎಲ್ಲ ಆದಷ್ಟು ಲಿವರೇಜ್ ಮಾಡ್ದಂಗೆ ತೆಗಿತೀವಿ, ನಮ್ಗೆ ಪ್ರಾಬ್ಲಮ್ ಇಲ್ಲ ಅಂತ PR ಶೇಷಾದ್ರಿ ಹೇಳ್ತಾ ಇದ್ದಾರೆ. ಕಟ್ಟಿಯತ್ಗೆ ಟಾಟಾ ತೋರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದಾದ್ಮೇಲೆ ಇಂಡಿಯಾದ ಟಾಪ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಜನರು ತುಂಬಾ ಜನ ಇದ್ದಾರೆ. ತತ್ತಿ ತೆಗಿ ಚಚಕ್ 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 ಅಂತ ಮಾಡು
ಅಂತ ಹೇಳಿ ಆಟೋಮೇಷನ್ ಅಂಡ್ ಎ ಮುಖಾಂತರ ಎತ್ಬಿಟ್ಟಿದ್ದಾರೆ. ಯಾರೆಲ್ಲ ತೆಗೆದಿದ್ದಾರೆ? ಐಸಿಐಸಿಐ ಬ್ಯಾಂಕ್, ಎಚ್ಡಿಎಫ್ಸಿ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಎಂಪ್ಲಾಯಿ ಹೆಡ್ ಕೌಂಟ್ನ ಖಾಲಿ ಮಾಡಿದ್ದಾರೆ. ಆಟೋಮೇಷನ್ ಕೆಲಸ ಬಿಟ್ಟು ಅವನೇ ಹೋದ್ರೆ ಅವನಿಗೆ ಬದಲಾಗಿ ಜನರನ್ನ ತಗೊಳ್ದಂಗೆ ಹಂಗೆ ಬಿಟ್ಬಿಟ್ಟಿದ್ದಾರೆ. ಹಂಗೆ ನಿಧಾನಕ್ಕೆ ಐದಾರು ಒಬ್ಬ ವ್ಯಕ್ತಿ ರಿಟೈರ್ ಆಗ್ಬಿಡ್ತಾನೆ, ಯಾವನಾದ್ರೂ ಒಬ್ಬ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಹಂಗೆ ಇರೋನ್ ಮೇಲೆ ಭಾರನ ಹುತ್ತಿಸ್ಬಿಟ್ಟು ಹೊಸದಾಗಿ ಜನರನ್ನ ತಗೊಳ್ದಂಗೆ ಇದ್ದಾರೆ. ಲೇ ಆಫ್ ಅಂತ ಬೇರೆಯಾಗಿ ಮಾಡಿರೋದಾಗಿ ನಮ್ಗೆ ಕಾಣ್ತಾ ಇಲ್ಲ. ಈ ಒಂದು ಇದನ್ನ ಕಡಿಮೆ ಮಾಡೋದಕ್ಕೆ ಜೀವನ್ ಪೀರ್ ಒಂದು ಔಷಧಿ ಅಪರ್ಚುನಿಟಿ ಇಂಡಿಯಾದಲ್ಲಿ ಗೌತಮ್ ಹಾಗೂ ಇಂಡಿಯನ್ ಫಾರ್ಮಾಗೆ US ಅಲ್ಲಿ ತುಂಬಾ ಪ್ರೆಷರ್ ಇದೆ. ನ ಕಡಿಮೆ ಮಾಡಿ ಅಂತ ಸಿಪ್ಲಾ, ಡಾಕ್ಟರ್ ರೆಡ್ಡಿ ಇವರಿಬ್ರಿಗೂ ಇದು ಸೂಪರ್ ಆಗಿರುತ್ತೆ. ಅಂಡ್ ನಾಟ್ಕೋಗೂ ಚೆನ್ನಾಗಿರುತ್ತೆ. ಈ ರೆವಿಲ್ಮೆಂಟ್ನ ಲಾಸ್ನ ಇವರು ಮೇಕಪ್ ಮಾಡಿಬಿಡ್ತಾರೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಅಲ್ಟ್ರಾಟೆಕ್ ಸಿಮೆಂಟ್ 17% ಪ್ರಾಫಿಟ್ ಏರಿದೆ. ನಾವು ಹಲವು ವಿಷಯಗಳನ್ನ ಮಾಡಿ ಕೇಸರ್ ಸ್ಟಿಫನ್ ಅವ್ರ ಮಿಲ್ಲರ್ಸ್ ನಮ್ಗೊಂದು ಸ್ವಲ್ಪ ಸಿಕ್ತು. ಈ ಅಲ್ಟ್ರಾಟೆಕ್ ಸಿಮೆಂಟ್ ವೈರ್ ಅಂಡ್ ಕೇಬಲ್ ಎಂಟ್ರಿ ಬೇರೆ ಹಾಕಲಿದ್ದಾರೆ. ಕಾಸು ತುಂಬಾನೇ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. 2599 ಕ್ರೋರ್ಸ್ ಪ್ರಾಫಿಟ್ ಮಾಡಿದ್ದಾರೆ. ಎಲ್&ಟಿಗೆ ಹಲವು ಇಟಿಸಿ ಆರ್ಡರ್ ಸಿಕ್ಕಿದೆ. ಜಿಂಕು, ಸ್ಟೀಲು, ಮೈನಿಂಗು ಈ ರೀತಿಯಾದಂತಹ ಪ್ರಾಜೆಕ್ಟ್ಸ್ ಅಲ್ಲಿ ಅಶೋಕ್ ಲೇಲ್ಯಾಂಡ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರೀಪ್ಲೇಸ್ಮೆಂಟ್ ಡಿಮ್ಯಾಂಡ್ಗೆ ಇಟ್ಕೊಂಡು 2027 ಓಡಿಸೋಣ ಅಂತ ಅನ್ಕೋತಾ ಇದ್ದಾರೆ. ಬಜಾಜ್ ಅಲ್ಲಿ ಎಲೆಕ್ಟ್ರಿಕ್ ಬಸ್ ನ ಓಡಿಸ್ತಾ ಇದ್ದಾರೆ. ಅದರಲ್ಲಿ 8 ಕಿಲೋಮೀಟರ್ ಓಡಿಲ್ಲ ಅಂತ QC ಬಸ್ಸು 9,000 ಕೋಟಿ ರೂಪಾಯಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಅಶೋಕ್ ಲೈಲ್ಯಾಂಡ್ಗೆ. US ಕೋರ್ಟ್ ಏನ್ ಹೇಳಿದ್ದಾರೆ ಅಂತಂದ್ರೆ ಪಾರಾಮೌಂಟ್ ವಾರ್ನರ್ ರಿಸರ್ವ್ ಡೀಲ್ಸ್ ನ ಸ್ವಲ್ಪ ದಿನಕ್ಕೆ ನಿಲ್ಲಿಸಿ. ನನಗೆ ಕೆಲವು ಸಂದೇಹಗಳು ಇದೆ. ಆ ಸಂದೇಹ ತೀರೋವರೆಗೂ ನೀವು ಡೀಲ್ ನ ಕ್ಲೋಸ್ ಮಾಡಿಡಿ ಅಂತ. ಸೆಪ್ಟೆಂಬರ್ 30th ವರೆಗೂ ಆಗಿಲ್ಲ ಅಂತಂದ್ರೆ ಪ್ಯಾರಾಮೌಂಟ್ ದುಡ್ಡನ್ನ ಕೊಡೋ ತರ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಂಗಾಪುರ್ ಏರ್ಲೈನ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಏರ್ ಇಂಡಿಯಾದಲ್ಲಿ ಇನ್ನೂ ದುಡ್ಡನ್ನ ಹಾಕಿ ನಾವು ರೆಡಿ ಆಗಿದ್ದೀವಿ. ನಮಗೂ ಅವ್ರಿಗೂ ಹಲವು ವರ್ಷದ ರಿಲೇಶನ್ಶಿಪ್, ದುಡ್ಡನ್ನ ಚೆಲ್ಲಿ ಏರ್ ಇಂಡಿಯಾನ ಕಾಪಾಡ್ತೀವಿ ಅಂತ ಹೇಳಿದ್ದಾರೆ. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಾವ್ ಅನ್ಕೊಂಡಿದ್ದ ತರ ಬಜಾಜ್, TVS ಇವರನ್ನೇ ಇವತ್ತು ರಿಸಲ್ಟ್ಸ್ ಬರ್ತಾ ಇದೆ. ಈ ರಿಸಲ್ಟ್ಸ್ ನ ನಾಳೆ ನಾವು ನೋಡೋಣ. ಇದೇನೇ ಇವತ್ತಿನ ಮುಖ್ಯ ಸುದ್ದಿಗಳು. ಗೋಲ್ಡ್ ಬೆಲೆ ತುಂಬಾ ಫ್ಲಾಟ್ ಆಗಿದೆ. ಬಟ್ ಕಚ್ಚಾ ತೈಲ ಏರ್ತು ಅಂತಂದ್ರೆ ಗೋಲ್ಡ್ ಇಳಿಯೋದಕ್ಕೆ ಸಾಧ್ಯತೆಗಳಿದೆ. ರೂಪಾಯಿ ಇಳಿತಾ ಇರೋದು ನಮಗೆ ಸ್ವಲ್ಪ ಸಮಾಧಾನ ಇದೆ ಗೋಲ್ಡ್ ಬೆಲೆ ಪ್ರಕಾರ. ಅದರಿಂದ ಗೋಲ್ಡ್ ತುಂಬಾ ಫ್ಲಾಟ್ ಆಗಿದೆ. ಆದ್ರೆ ರೂಪಾಯಿ ಅಂತಲ್ಲೋದು ಸಾಲಿಡ್ ಪ್ರೆಷರ್ ಅಲ್ಲಿ ಬರುತ್ತೆ. ಧನ್ಯವಾದಗಳು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಫ್ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.